ಮಾಜಿ ಸಿಎಂ ಶೆಟ್ಟರ್ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಜಂಪ್ ಆಗೋ ಸಾಧ್ಯತೆ ಇದೆ. ಧಾರವಾಡ ಲೋಕಸಭಾ ಮೇಲೆ ಕಣ್ಣಿಟ್ಟಿರುವಂತಹ ಚರ್ಚೆ ಹಬ್ಬಿದ್ದು ಪಕ್ಷಕ್ಕೆ ಬರೋ ಮುನ್ನವೇ ಟಿಕೆಟ್ ಖಾತ್ರಿಪಡಿಸಿಕೊಂಡು ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ನಿನ್ನೆ ಶೆಟ್ಟರ್ ಸಹ ಸುಳಿವು ಕೊಟ್ಟಿದ್ದಾರೆ. ಹಾಗಾದ್ರೆ ಕೇಂದ್ರ ಸಚಿವ ಜೋಶಿ ಕಥೆ ಏನು? ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಇವತ್ತು ಹೈಕಮಾಂಡ್ದವರು ಏನು ಸಲಹೆ ಕೊಡ್ತಾರೆ, ಇಂಥಲ್ಲಿ ಸ್ಪರ್ಧೆ ಮಾಡ ಅಂತಲ್ಲಿ ಸ್ಪರ್ಧೆ. ನಾನು ಈಗಾಗಲೇ ಚುನಾವಣೆ ತಯಾರಿಯನ್ನು ಶುರು ಮಾಡಿದೆ. ಶೆಟ್ಟರ್ ರಿಟರ್ನ್ ಹಿಂದೆ ಕಂಡೀಷನ್ಸ್ ಅಪ್ಲೈ ಇರುವಂತೆ ಕಾಣ್ತಾ ಇದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರ್ಪಡೆಗೆ ಲೋಕಸಭೆ ಟಿಕೆಟ್ ವದಂತಿಯೊಂದು ದಟ್ಟವಾಗಿ ಹರಿದಾಡ್ತಿದೆ. ವಿಧಾನಸಭೆಗೆ ಸಿಗದ ಟಿಕೆಟ್ ಲೋಕಸಭೆಯಲ್ಲಿ ಗಿಟ್ಟಿಸಲೇಬೇಕು ಎಂಬ ಹಠಕ್ಕೆ ಶೆಟ್ಟರ್ ಬಿದ್ದಿದ್ದಾರೆ. ಪಕ್ಷಕ್ಕೆ ಘರ್ ವಾಪಸಿಗೂ ಮುನ್ನ ಟಿಕೆಟ್ ಖಾತ್ರಿ ಮಾಡಿಕೊಂಡೇ ಬಿಜೆಪಿ ಡೋರ್ ಬಡ್ದಿದ್ದಾರೆ ಎನ್ನಲಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಬೇಡಿಕೆ. ಅಮಿತ್ ಶಾ ಮುಂದೆ ಜಗದೀಶ್ ಶೆಟ್ಟರ್ ಡಿಮ್ಯಾಂಡ್. ಜಗದೀಶ್ ಶೆಟ್ಟರ್ ರಾಷ್ಟ್ರ ರಾಜಕಾರಣಕ್ಕೆ ತೆರಳಲು ಸಜ್ಜಾಗಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಸಿದ್ಧ ಅಂತ ಹಿಂಟ್ ಬಿಟ್ಕೊಟ್ಟಿದ್ದಾರೆ. ಅಚ್ಚರಿ ಅಂದ್ರೆ ಬಿಜೆಪಿ ಟಿಕೆಟ್ ಕೊಡೋದಾದ್ರೆ ಧಾರವಾಡ ಕ್ಷೇತ್ರದಿಂದ ಮಾತ್ರ ನೀಡಿ ಅಂತ ಷರತ್ತು ಹಾಕಿದ್ದಾರೆ ಎನ್ನಲಾಗಿದೆ. ಬಿಜೆಪಿಗೆ ಮರಳುವ ವೇಳೆ ಇಟ್ಟಿರುವ ಈ ಹೊಸ ಬೇಡಿಕೆ ವರಿಷ್ಠರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಬೇಕು ಎಂದು ಬೇಡಿಕೆ ಮಂಡಿಸಿರುವ ಶೆಟ್ಟರ್ ಹಾಲಿ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಬೇರೆಡೆ ಕಣಕ್ಕಿಳಿಸಿ ಎಂಬ ಮಾತು ಆಡಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಶೆಟ್ಟರ್ ಕಾರಣವೊಂದನ್ನ ನೀಡಿದ್ದು, ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ ರಾಜ್ಯದ ಪ್ರಬಲ ಸಮುದಾಯವನ್ನ ಎದುರು ಹಾಕಿಕೊಂಡಿದ್ದಾರೆ. ಈ ಬಾರಿ ಧಾರವಾಡದಿಂದ ಸ್ಪರ್ಧೆ ಮಾಡಿದ್ರೆ ಪ್ರಬಲ ಸಮುದಾಯ ಅವರ ಕೈ ಹಿಡಿಯೋದಿಲ್ಲ ಎಂಬ ಚರ್ಚೆ ಕ್ಷೇತ್ರದಲ್ಲಿ ಇದೆ ಅಂತ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಶೆಟ್ಟರ್ ಮಾತಿಗೆ ಇನ್ನೊಮ್ಮೆ ಚರ್ಚಿಸೋಣ ಎಂಬ ಭರವಸೆ ನೀಡಿದ್ದಾರೆ ಎಂದು ಹೇಳಲಾಗಿದೆ. ನಿನ್ನೆ ಹುಬ್ಬಳ್ಳಿಗೆ ಎಂಟ್ರಿ ಕೊಟ್ಟ ಮಾಜಿ ಸಿಎಂಗೆ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ರು. ಈ ವೇಳೆ ಕೆಲ ನಾಯಕರು ಅಂತರ ಕಾಯ್ದುಕೊಂಡಿದ್ರು. ಇದೇ ವೇಳೆ ಮಾತನಾಡಿದ ಶೆಟ್ಟರ್ ಸ್ಪರ್ಧೆಗೆ ಸಿದ್ಧ ಅಂತ ಸಂದೇಶ ರವಾನಿಸಿದ್ರು. ಹೈಕಮಾಂಡ್ ಸ್ಪರ್ಧೆ ಮಾಡ್ತೀರಿ ಯಾವ ಕ್ಷೇತ್ರಕ್ಕೆ ಮಾಡ್ತೀರಿ ಸರ್? ನೋಡಿ, ನಾವೊಂದು ಹೇಳ್ತೀನಿ, ಇವತ್ತು ಹೈಕಮಾಂಡ್ದವರು ಏನು ಸಲಹೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ, ಇಂಥಲ್ಲಿ ಸ್ಪರ್ಧೆ ಮಾಡ ಅಂತಲ್ಲಿ ಸ್ಪರ್ಧೆ ಬೇಡ, ಈ ರಿಪಾರ್ಟ್ ಇರ್ತಿಲ್ಲ. ಒಂದು ಹೇಳ್ತೀನಿ, ಇದು ಪರ್ಟಿಕ್ಯುಲರ್ ನಾನು ಕ್ಷೇತ್ರದ ಬಗ್ಗೆ ಅವರು ಚರ್ಚೆ ಮಾಡಿಲ್ಲ, ನಾನು ಚರ್ಚೆ ಮಾಡಿಲ್ಲ. ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಂಬಂಧ ಬಿಜೆಪಿಯಲ್ಲೇ ಪರ ವಿರೋಧ ಶುರುವಾಗಿದೆ. ಜೋಶಿ ಪರ ಶಾಸಕ ಅರವಿಂದ್ ಬೆಲ್ಲದ್ ಮತ್ತು ಮಹೇಶ್ ತೆಂಗಿನಕಾಯಿ ಬ್ಯಾಟ್ ಬೀಸಿದ್ರೆ, ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೈಕಮಾಂಡ್ ನಿರ್ಧಾರ ಅಂತಿಮ ಎಂದಿದ್ದಾರೆ. ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಯಾವುದು ಬೇಡ. ಈ ರೀತಿ ಊಹಾಪೋಹಗಳನ್ನು ಯಾರು ಹಬ್ಸಾತಾರೋ ಗೊತ್ತಿಲ್ಲ. ದಯಮಾಡಿ ನಾನು ಯಾರು ಹಬ್ಸೋರಿದ್ರೆ ಅವರಿಗೆ ಅದಂಥ ಖಾಲಿ ಪೊಕಟ್ಟ ಅಂಥವು ಹಬ್ಬಿಸ್ಬೇಡ್ರಿ ಅಂತ ಹೇಳ್ತೀನಿ. ನಮ್ಮ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಅವರೇ ಈ ಸರ್ತಿ ಇಲ್ಲಿ ಲೋಕಸಭಾ ಸದಸ್ಯರು 100% ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಧಾರವಾಡ ಪ್ರಶ್ನೆ ಬರೋ ಧಾರವಾಡ ಈಗಾಗಲೇ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಕೇಂದ್ರದವ್ರು ಯಾವ ರೀತಿ ನಿರ್ಧಾರ ತಗೋತಾರೆ ಗೊತ್ತಿಲ್ಲ ನನಗೆ. ಇಲ್ಲ, ನನ್ನ ಇವತ್ತಿನ ಕಣ್ಮುಂದೆ ಧಾರವಾಡದ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಜೋಶಿ ಸಹ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ವಿವಿಧ ಕಾರ್ಯಕ್ರಮ ಆಯೋಜಿಸಿ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ. ಈ ವೇಳೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಜೋಶಿ ಎಲೆಕ್ಷನ್ಗೆ ತಯಾರಿ ನಡೆಸಿದ್ದೇನೆ ಅಂತ ಊಹಾಪೋಹಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಜಿಲ್ಲಾ ಘಟಕ ಪೂರ್ತಿಯಾಗಿ ತಯಾರಿ ಶುರು ಮಾಡಿದೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಾನು ಈಗಾಗಲೇ ಚುನಾವಣೆ ತಯಾರಿಯನ್ನು ಶುರು ಮಾಡಿದ್ದೆ. ಇತ್ತ ಕಾಂಗ್ರೆಸ್ ಮಾತ್ರ ಪಕ್ಷ ತೊರೆದು ಹೋದ ಶೆಟ್ಟರ್ ಸೋಲಿಸಲು ಪಣ ತೊಟ್ಟಿದೆ. ಶೆಟ್ಟರ್ ಎಲ್ಲೇ ಸ್ಪರ್ಧಿಸಲಿ ಅಲ್ಲಿ ತಕ್ಕ ಪಾಠ ಕಲಿಸೋದಾಗಿ ಶಪಥ ಮಾಡಿದೆ. ಒಟ್ಟಾರೆ ಶೆಟ್ಟರ್, ಜೋಶಿ ಕಳೆದ 3.5 ದಶಕಗಳಿಂದಲೂ ಜೊತೆಯಾಗಿ ರಾಜಕಾರಣ ಮಾಡಿದವರು. ಈಗ ವಿಧಾನಸಭೆ ಟಿಕೆಟ್ ವಿಚಾರದಲ್ಲಿ ಹೊತ್ತಿದ ಬೆಂಕಿ ಲೋಕಸಭೆಗೂ ವ್ಯಾಪಿಸಿದಂತೆ ಕಾಣಿಸ್ತಾ ಇದೆ. 4 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿರುವ ಜೋಶಿಗೆ ತಪ್ಪಿಸಿ ನಿಜಕ್ಕೂ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರಾ ಅನ್ನೋದು ಯಕ್ಷ ಪ್ರಶ್ನೆ. ಪಿ ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.